Good morning, my dear students. Here, today we shall going to start the new thing, that is the two cultures. It is the syllabus which is prescribed for final year BA optional students. Two cultures. It was written by C.P. Snow, and you see, first, whenever we are going to read any text, we should understand the title first. Before we going to the text, we should understand the meaning of the two cultures. Two cultures. Culture, the culture, the rituals, the practice, the tradition, which was followed by a set of people, group of people, community, or society. Okay, here we find the two cultures. What are the two cultures? Which was it is a continuous article, continuous paper presentation, continuous writing of C.P. Snow's. The book you can look here, you can see here. Okay, 1 minute. The book which was written by C.P. Snow. Originally, you can look here, The Two Cultures and the Scientific Revolution. C.P. Snow, first edition. Okay, The Two Cultures and the Scientific Revolution. The Two Cultures is the first part of an influential 1959 radio lecture by British scientist and a novelist C.P. Snow. C.P. ಸ್ನೋ ಬರೆದಂಥ ಈ ಒಂದು ನಾವೆಲ್ಲು ಅಥವಾ ಲೆಕ್ಚರ್ ಇದು ಫಸ್ಟ್ C.P. ಸ್ನೋ ಯಾರು ಅಂತ ನಾವು ತಿಳ್ಕೊಬೇಕಾಗುತ್ತೆ. ವಿ ಶುಡ್ ಅಂಡರ್ಸ್ಟ್ಯಾಂಡ್ C.P. ಸ್ನೋ. ಹೂ ಈಸ್ C.P. ಸ್ನೋ? C.P. ಸ್ನೋ ಈಸ್ ಎ ಬ್ರಿಟಿಷ್ ಸೈಂಟಿಸ್ಟ್ ಆ್ಯಂಡ್ ಎ ನಾವೆಲಿಸ್ಟ್. ಸೊ ಹಿಯರ್ ಫಸ್ಟ್ ಬಿಗಿನಿಂಗಲ್ಲಿ ಇಟ್ಸ್ ಅ ಪಾಸ್ಟ್ ಪಾರ್ಟ್ ಆಫ್ ಇನ್ಫ್ಲೂಯೆನ್ಷಿಯಲ್ ಲೆಕ್ಚರ್ ವಿಚ್ ವಾಸ್ ಗಿವನ್ ಬೈ ಬ್ರಿಟಿಷ್ ಸೈಂಟಿಸ್ಟ್ C.P. ಸ್ನೋ. ಇವನು ಕೊಟ್ಟಂಥ ಒಂದು ಲೆಕ್ಚರ್ ಇದು, ವಿಚ್ ವರ್ ಪಬ್ಲಿಷ್ಡ್ ಇನ್ ಎ ಬುಕ್ ಫಾರ್ಮ್ ಆ್ಯಸ್ ದ ಟೂ ಕಲ್ಚರ್ಸ್ ಆ್ಯಂಡ್ ಸೈಂಟಿಫಿಕ್ ರೆವಲ್ಯೂಷನ್. ಆಮೇಲೆ ಲೇಟಾಗಿ ಬುಕ್ ಆಗಿ ಪರಿವರ್ತನೆಗೊಂಡು ಅದು ಬುಕ್ ಫಾರ್ಮಲ್ಲಿ ಪಬ್ಲಿಷ್ ಆಗುತ್ತೆ. ದ ಟೂ ಕಲ್ಚರ್ಸ್ ಆ್ಯಂಡ್ ಸೈಂಟಿಫಿಕ್ ರೆವಲ್ಯೂಷನ್ ಅಂತೇಳಿ ಸ್ಟಾರ್ಟ್ ಆಗುತ್ತೆ, ಪಬ್ಲಿಷ್ ಆಗುತ್ತೆ. ಓಕೆ, ದ ಸೇಮ್ ಇಯರ್, ಅದೇ ವರ್ಷ. ಇಟ್ ಈಸ್ ಥೀಸಿಸ್ ವಾಸ್ ದಟ್ ಸೈನ್ಸ್ ಆ್ಯಂಡ್ ದ ಹ್ಯುಮ್ಯಾನಿಟೀಸ್. ಸೈನ್ಸೇ ಬೇರೆ ಮತ್ತು ಹ್ಯುಮ್ಯಾನಿಟೀಸೇ ಬೇರೆ ಅನ್ನೋ ಥರ ಒಂದು ಥೀಸಿಸ್ನ ಪ್ರೆಸೆಂಟ್ ಮಾಡಲಾಗುತ್ತೆ. ಈಗ ನೋಡಿ, ಹ್ಯುಮ್ಯಾನಿಟೀಸ್ ಅಂದರೆ ಮನುಷ್ಯನಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳು, ಸೋಷಿಯಾಲಜಿ, ಇಂಗ್ಲೀಷು, ಕನ್ನಡ, ಎಕನಾಮಿಕ್ಸು, ಹಿಸ್ಟ್ರಿ. ಓಕೆ, ಇವೆಲ್ಲವೂ ಮನುಷ್ಯನಿಗೆ ಸಂಬಂಧಪಟ್ಟದ್ದು. ರೆಕಾರ್ಡಿಂಗ್ ಆಫ್ ದ ಪಾಸ್ಟ್ ಇವೆಂಟ್ಸ್ ಈಸ್ ಹಿಸ್ಟ್ರಿ. ಮನುಷ್ಯ ಏನೇನು ಮಾಡಿದ, ಯಾವ್ಯಾವ ರಾಜಕಾರಣಿಗಳು ಏನು ಮಾಡಿದರು, ಯಾವ್ಯಾವ ರಾಜರು ಏನೇನು ಮಾಡಿದರು, ನಾವು ನಡೆದು ಬಂದ ಹಿನ್ನೆಲೆ ಏನು, ಮತ್ತು ನಮ್ಮ ಕಂಪ್ಲೀಟ್ ಆಟೋಬಯೋಗ್ರಫಿ ಏನು ಮನುಷ್ಯಂದು, ನಮ್ಮ ಸಿವಿಲೈಜೇಷನ್ ಹೆಂಗೆ ಹುಟ್ಕೊಳ್ತು, ಇದೆಲ್ಲ ಹಿಸ್ಟ್ರಿಗೆ ಸಂಬಂಧಪಡುತ್ತೆ. ಸೊ ಅದಕ್ಕೆ ಹ್ಯುಮ್ಯಾನಿಟೀಸಲ್ಲಿ ಬರುತ್ತೆ ಹಿಸ್ಟ್ರಿ. ಸೋಷಿಯಾಲಜಿ ಅಂದರೆ ಕುಟುಂಬ ಅಂದರೆ ಏನು, ಕುಟುಂಬದ ಸದಸ್ಯರ ಕೆಲಸ ಏನು, ಮದುವೆ ಎಂದರೇನು, ಕುಟುಂಬದ ಹೆಡ್ ಯಾರು, ಈ ಸಮಾಜ ಹೆಂಗೆ ನಿರ್ಮಾಣ ಆಯಿತು, ಸಮಾಜದಲ್ಲಿ ಯಾವ ರೀತಿ ಸ್ವಾಸ್ಥ್ಯ ಕಾಪಾಡ್ಕೊಳ್ಳೋದು, ಯಾವ ರೀತಿ ಸೆಕ್ಯೂರ್ಡಾಗಿ ಬದುಕೋದು, ಇದು ಮನುಷ್ಯರಿಗೆ ಸಂಬಂಧಪಟ್ಟಂತೆ. ಇದು ಸೋಷಿಯಾಲಜಿಯಲ್ಲಿ ಬರುತ್ತೆ. ಅದಕ್ಕೆ ಇದು ಹ್ಯುಮ್ಯಾನಿಟೀಸ್ ಅಥವಾ ಆರ್ಟ್ಸ್ ಸ್ಟ್ರೀಮ್ ಅಂತ ಕರಿತೀವಿ. ಮತ್ತು ಇಂಗ್ಲೀಷಲ್ಲಿ ನಿಮಗೆ ಕತೆ ಇರುತ್ತೆ, ಕಾದಂಬರಿ ಇರುತ್ತೆ, ಒಬ್ಬ ಮನುಷ್ಯನ ಜೀವನ ಇರುತ್ತೆ, ಮಿರರ್ ಆಫ್ ದ ಸೊಸೈಟಿ ಲಿಟ್ರೇಚರ್ ಇರುತ್ತೆ, ಕತೆ, ಕಾದಂಬರಿಗಳು, ಪದ್ಯಗಳು, ಪಾಠಗಳು ಇರ್ತವೆ. ಮನುಷ್ಯ ನಡೆದು ಬಂದ ಹಾದಿ, ಅವನ ಕತೆ, ಅವನ ಮಾರಲ್ ಸ್ಟೋರೀಸನ್ನು ಹೇಳ್ತಾರೆ. ಸೊ ಇದು ಕೂಡ ಇಂಗ್ಲೀಷ್ ಕೂಡ ಮನುಷ್ಯನಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಆಗಿರೋದ್ರಿಂದ ಹ್ಯುಮ್ಯಾನಿಟೀಸ್ ಅಥವಾ ಆರ್ಟ್ಸಲ್ಲಿ ಬರುತ್ತೆ. ಮತ್ತು ಇದೇ ಥರ ಎಕನಾಮಿಕ್ಸು, ದುಡ್ಡು, ನಿರ್ವಹಣೆ, ಬ್ಯಾಂಕು, ವಾಣಿಜ್ಯ, ವ್ಯವಹಾರ, ಇವೆಲ್ಲವೂ ಎಕನಾಮಿಕ್ಸ್ ಕೂಡ ಆರ್ಟ್ಸಲ್ಲಿ ಬರುತ್ತೆ. ಹಾಗೆ ಸೈನ್ಸಿಗೆ ಹೋದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯೋಕೆಮಿಸ್ಟ್ರಿ, ಆಮೇಲೆ ಈ ಥರ ಬೇರೆ ಬೇರೆ ಕಂಪ್ಯೂಟರ್ ಸೈನ್ಸು,
ಆಮೇಲೆ ಮತ್ತು ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ. ಯಾವುದು ಹೋಮ್ ಸೈನ್ಸು ಈ ಥರದ್ದು ಬಂದಾಗ ಇಟ್ ಈಸ್ ಔಟ್ ಆಫ್ ಹ್ಯುಮ್ಯಾನಿಟಿ ಅಂತ, ಮನುಷ್ಯನಿಗೆ ಸಂಬಂಧಪಟ್ಟಿದ್ದು ಆದರೆ ಮನುಷ್ಯನ ಜೀವನದ್ದಲ್ಲ. ನೆನ್ಪಿಟ್ಕೊಳ್ಳಿ, ಸೈನ್ಸು a² + b² = a² + b² + 2ab. ಇದು ಫಾರ್ಮುಲಾಗೆ ರಿಲೇಟೆಡ್ ಆಗಿರೋದು. ಒಂದು ಕೆಮಿಸ್ಟ್ರಿ ತಗೊಂಡ್ರೆ ಅಲ್ಲಿರುವಂಥ ಕೆಮಿಕಲ್ಸು, ಯಾವ್ಯಾವ ಕೆಮಿಕಲ್ಸ್ ಇದ್ದಾವೆ, ಯಾವ್ಯಾವ ಲಿಕ್ವಿಡ್ಸ್ ಇದೆ, ಯಾವ ಸಾಲಿಡ್ಸ್ ಇದೆ, ಯಾವ ಗ್ಯಾಸ್ ಇದೆ, ಓಕೆ. ಈ ಥರ ಕೆಮಿಕಲ್ಸು, ಫಾರ್ ಎಕ್ಸಾಂಪಲ್ ಹೈಡ್ರೋಕ್ಲೋರೈಡ್ ಯಾವುದು, HCl ಯಾವುದು, NaCl ಯಾವುದು, NCl ಯಾವುದು, ಓಕೆ. ಗ್ಯಾಸ್, ಲಾಫಿಂಗ್ ಗ್ಯಾಸ್ ಯಾವುದು, ಇದರಲ್ಲಿ ಯಾವ ಕೆಮಿಕಲ್ ಇರುತ್ತೆ, ಇದರಲ್ಲಿ ಯಾವ ಪೊಟ್ಯಾಷಿಯಮ್ ಇರುತ್ತೆ, ಇದರಲ್ಲಿ ಯಾವ ಮ್ಯಾಗ್ನೆಟ್ ಇರುತ್ತೆ, ಇದರಲ್ಲಿ ಯಾವ ಮ್ಯಾಗ್ನೀಷಿಯಮ್ ಇರುತ್ತೆ ಅಂತ ಹೇಳಿ ಈ ಕೆಮಿಕಲ್ಸನ್ನು ಸ್ಟಡಿ ಮಾಡೋದು ಕೆಮಿಸ್ಟ್ರಿ ಆಯಿತು. ಫಿಸಿಕ್ಸು, ಇನ್ನು ಫಿಸಿಕ್ಸಿಗೆ ಬಂದರೆ ಅದರ ಮೂಮೆಂಟ್ ಏನು, ಅದರ ಫೋರ್ಸ್ ಏನು, ಅದರ ಎಕ್ಸಿಲರೇಷನ್ ಏನು, ಅದರ ವೆಲಾಸಿಟಿ ಏನು, ಫ್ಯಾನ್ ಯಾಕೆ ಹಿಂಗೆ ತಿರುಗುತ್ತೆ, ಅದರ ರೇಡಿಯೇಷನ್ ಏನು, ಟಿ ವಿ ಹೆಂಗೆ ಆನ್ ಆಗುತ್ತೆ, ಅದರ ಮೆಕ್ಯಾನಿಸಮ್ ಏನು, ಎಲೆಕ್ಟ್ರಿಸಿಟಿ ಏನು, ಓಮ್ಸ್ ಲಾ ಏನು ಅಂತ ಹೇಳಿ ಹಿಂಗೆ ಸೈನ್ಸ್ ಸ್ಟ್ರೀಮು, ಹಿಂಗೆ ಇದು ಸೈನ್ಸ್ ಸ್ಟ್ರೀಮು. ನೆನ್ಪಿಟ್ಕೊಳ್ಳಿ, ಇದು ಎರಡು ಕಲ್ಚರ್ಸ್ ಥರ, ಸೈನ್ಸ್ ಬೇರೆ, ಹ್ಯುಮ್ಯಾನಿಟೀಸ್ ಬೇರೆ. ಸೈನ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ವಿಚ್ ರೆಪ್ರೆಸೆಂಟೆಡ್ ದ ಇಂಟಲೆಕ್ಚುವಲ್ ಲೈಫ್ ಆಫ್ ಹೋಲ್ ವೆಸ್ಟ್ರನ್ ಸೊಸೈಟಿ. ನೆನ್ಪಿಟ್ಕೊಳ್ಳಿ, ಹೋಲ್ ವೆಸ್ಟ್ರನ್ ಸೊಸೈಟಿಯ ಇಂಟಲೆಕ್ಚುವಲ್ ಲೈಫನ್ನು ಡೆಪಿಕ್ಟ್ ಮಾಡುತ್ತಂತೆ ಇದು ಪರ್ಟಿಕ್ಯುಲರ್ ನಾವೆಲ್ಲು. ದ ಟೂ ಕಲ್ಚರ್ಸ್ ಅನ್ನೋದು ಸಾಲ್ವಿಂಗ್ ದ ವರ್ಲ್ಡ್ಸ್ ಪ್ರಾಬ್ಲಮ್ಸ್, ಪ್ರಪಂಚದ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗುತ್ತೆ ಅಂತಾನೆ CP ಸ್ನೋ. ಆತ ಬರೆದಂಥ ತನ್ನ ಲೆಕ್ಚರಲ್ಲಿ ಏನು ಹೇಳ್ತಾನೆ ನೋಡೋಣ ಬನ್ನಿ. ಇಟ್ ಈಸ್ ದ ಲೆಕ್ಚರ್, ಫಸ್ಟ್ ನೆನ್ಪಿಟ್ಕೋಬೇಕು. ಇದು ನಾವೆಲ್ಲು ಅಥವಾ ಒಂದು ಬುಕ್ಕು ಒಂದು ನಾವೆಲ್ ಆಗಿ ಪರಿವರ್ತನೆಗೊಳ್ಳೋದಕ್ಕಿಂತ ಮುಂಚೆ ಆತ ಕೊಟ್ಟಂಥ ಲೆಕ್ಚರ್ ಇದು ಒಂದು ಉಪನ್ಯಾಸ ಕಾರ್ಯಕ್ರಮ, ಓಕೆ. ದ ಟಾಕ್ಸ್ ವರ್ ಡಿಲಿವರ್ಡ್ ಆನ್ 7th May 1959 ಇನ್ ದ ಸೆನೆಟ್ ಹೌಸ್, ಕೇಂಬ್ರಿಡ್ಜ್, ಆ್ಯಂಡ್ ಸಬ್ಸಿಕ್ವೆಂಟ್ಲಿ ಪಬ್ಲಿಷ್ಡ್ ಆ್ಯಸ್ ದ ಟೂ ಕಲ್ಚರ್ಸ್ ಆ್ಯಂಡ್ ದ ಸೈಂಟಿಫಿಕ್ ರೆವಲ್ಯೂಷನ್. ಈತ ಕೊಟ್ಟಂಥ ಲೆಕ್ಚರ್ ಯಾವತ್ತು 1959 7ನೇ ಮೇ ತಾರೀಕು ಸೆನೆಟ್ ಹೌಸಲ್ಲಿ. ಇಲ್ಲಂಗೆ ನಾವು ಅಪ್ಪರ್ ಹೌಸ್, ಲೋವರ್ ಹೌಸ್, ವಿಧಾನಸೌಧ, ಲೋಕಸಭಾ, ವಿಧಾನ ಪರಿಷತ್ತು, ವಿಧಾನಮಂಡಲ ಅಂತ ಅಧಿವೇಶನ ಅಂತ ಏನು ಕರಿತೀವಿ, ಹಂಗೆ ಅಲ್ಲಿ ಅಮೇರಿಕಾದಲ್ಲಿ ಬ್ರಿಟನ್ನಲ್ಲಿ ಸೆನೆಟ್ ಹೌಸಲ್ಲಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ ಸೆನೆಟ್ ಹೌಸಲ್ಲಿ ಈ ಒಂದು ಲೆಕ್ಚರ್ ಕೊಡ್ತಾನೆ. ಅದಾದಮೇಲೆ ಒಂದು ಬುಕ್ಕಾಗಿ, ನಾವೆಲ್ಲಾಗಿ ಪರಿವರ್ತನೆಗೊಳ್ಳುತ್ತೆ, ಪ್ರಿಂಟ್ ಹಾಕ್ತಾರೆ, ಆ ಬುಕ್ ಮಾಡ್ತಾರೆ ಅದನ್ನು. ಯಾಕಂದರೆ ಆ ಲೆಕ್ಚರಲ್ಲಿ ಅಷ್ಟೊಂದು ಅದ್ಭುತವಾದಂಥ ಶಕ್ತಿ ಇತ್ತು, ಅಲ್ಲಿ ತಿಳ್ಕೊಳ್ಳೋದಿತ್ತು. ದ ಲೆಕ್ಚರ್ ಆ್ಯಂಡ್ ದ ಬುಕ್ expanded upon an article by Snow published in New Statesman of 6th October 1956, also entitled The Two Cultures. ನೋಡಿ, ಇದು ಒಂದು ಆರ್ಟಿಕಲ್ ಪಬ್ಲಿಕೇಶನ್ ಆಗುತ್ತೆ. ಸೊ ಅದರ ಹೆಸರೇನಾಗುತ್ತೆ, ಎಂಟೈಟಲ್ಡ್. ದ ಟೈಟಲ್ ಈಸ್ ದ ಟೂ ಕಲ್ಚರ್ಸ್, published in the book form. Snow's lecture was widely read and discussed on both sides of Atlantic, leading him to write 1963 follow-up The Two Cultures and Second Look, an expanded version of Two Cultures and Scientific Revolution. Two Cultures ಅದಾದಮೇಲೆ ಎಕ್ಸ್ಪ್ಯಾಂಡೆಡ್ ರೆವಲ್ಯೂಷನು, ಸೈಂಟಿಫಿಕ್ ರೆವಲ್ಯೂಷನ್ ಅಂತ ಆಗುತ್ತೆ. ಸೊ ಓಕೆ, ನೋಡಿ ನೆಕ್ಸ್ಟು. Snow's position can be summed up by often repeated part of the essay. A good many times I have been present at gatherings of people who, by the standards of the traditional culture, are thought highly educated and who have with a considerable gusto been expressing their incredulity at the illiteracy of scientists. Once or twice I have been provoked and have asked the company
How many of them could describe the second law of thermodynamics? The response was cold. It was also negative. It was asking something which is the scientific equivalent of have you read a work of Shakespeare? ನೋಡಿ ಎಷ್ಟು ಅದ್ಭುತವಾಗಿದೆ ಈತ ಹೇಳೋದು. ಭಾಳ ಸಾರಿ ಗುಡ್ ಮೆನಿ ಟೈಮ್ಸ್ ಹೇಳೋದಾತ ನೋಡಿ ಏನು ಹೇಳ್ತಾನೆ ಆತನ ಲೆಕ್ಚರಲ್ಲಿ. ಗುಡ್ ಮೆನಿ ಟೈಮ್ಸ್ ಐ ಹ್ಯಾವ್ ಬೀನ್ ಪ್ರೆಸೆಂಟ್ ಎ ಗ್ಯಾದರಿಂಗ್ಸ್ ಆಫ್ ಪೀಪಲ್ ಹೂ ಬೈ ದ ಸ್ಟ್ಯಾಂಡರ್ಡ್ಸ್ ಆಫ್ ದ ಟ್ರೆಡಿಷನಲ್ ಕಲ್ಚರ್ ಆರ್ ಥಾಟ್ ಹೈಲಿ ಎಜುಕೇಟೆಡ್. ಸ್ಟ್ಯಾಂಡರ್ಡ್ಸ್ ಆಫ್ ದ ಟ್ರೆಡಿಷ್ನಲ್ ಕಲ್ಚರ್, ಟ್ರೆಡಿಷ್ನಲ್ಲು ಬಿಲೀಫ್ ಇರೋರು, ಹಳೆ ಕಾಲದವರು, ಹಿಂದಿನ ಏನ್ಷಿಯಂಟ್ ಟ್ರೆಡಿಷನ್ಸು, ಪಾರ್ಟಿಸಿಪೇಷನ್ಸು, ಪ್ರಾಕ್ಟೀಸು, ರಿಚುವಲ್ಸ್ ಇರುವಂಥ ಜನಗಳನ್ನು ಕೂತು ಕೇಳಿದಾಗ, ಅವ್ರನ್ನ ಮಾತಾಡಿಸಿದಾಗ ದೇ ಆರ್ ಹೈಲಿ ಎಜುಕೇಟೆಡ್ ಅನಿಸುತ್ತೆ. ಹೂ ಹ್ಯಾವ್ ವಿತ್ ಕನ್ಸಿಡರಬಲ್ ಗಸ್ಟೋ ಬೀನ್ ಎಕ್ಸ್ಪ್ರೆಸ್ಸಿಂಗ್. ಓಕೆ, ಚೆನ್ನಾಗಿ ಹೇಳ್ತಾರೆ, ಉತ್ತರಿಸ್ತಾರೆ. ಅಂದರೆ ಅನ್ಎಜುಕೇಟೆಡ್ ಟ್ರೆಡಿಷನಲ್ ಇರುವಂಥವರು ಕೂಡ ಯಾವುದೋ ಒಂದು ವಿಷಯ ಕೇಳಿದಾಗ ಅದ್ಭುತವಾಗಿ ಉತ್ತರ ಕೊಡ್ತಾರೆ. ಆದರೆ ನೀವು ಅದೇ ಸೈಂಟಿಸ್ಟನ್ನು ಕೇಳಿದರೆ ಅವರು ಒಂಥರ ಇಲ್ಲಿಟ್ರಸಿ ಆಫ್ ಸೈಂಟಿಸ್ಟ್, ಒಂಥರ ಇಲ್ಲಿಟ್ರೇಟ್ಸ್ ಥರ ಆಡ್ತಾರೆ. ಅಂದರೆ ಅವರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಕಡಿಮೆ ಅನ್ನೋ ಥರ ಹೇಳ್ತಾನೆ ಇಲ್ಲಿ. ಹಂಗಾಗಿ ಕಂಪನಿ ಮ್ಯಾನ್ ಶುಡ್ ಡಿಸ್ಕ್ರೈಬ್ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಒಂದು ಕಂಪ್ನೀಲಿ ಕೆಲವು ಜನನ ಕರೆದು ನಾನು ಕೇಳಿದೆ, ಹೇಳ್ರಪ್ಪ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂದರೆ ಏನು ಅಂದಾಗ ದ ರೆಸ್ಪಾನ್ಸ್ ವಾಸ್ ಕೋಲ್ಡ್. ರೆಸ್ಪಾನ್ಸ್ ಅವರ ಕಡೆಯಿಂದ 0, ಗೊತ್ತಿಲ್ಲ ಅವರಿಗೆ, ನೆಗೆಟಿವ್ ಇತ್ತು. ಯೆಟ್ ಐ ವಾಸ್ ಆಸ್ಕಿಂಗ್ ಸಮಥಿಂಗ್ ವಿಚ್ ಈಸ್ ಸೈಂಟಿಫಿಕ್ ಈಕ್ವಲೆಂಟ್. ಸೈಂಟಿಫಿಕ್ಕಾಗಿ ಈಕ್ವಲೆಂಟ್ ಆಗಿರೋದನ್ನು ಕೇಳಿದೆ. ಆದರೆ ಅವ್ರು ಏನು ಹೇಳಿದ್ರು ಗೊತ್ತಾ? ಇಟ್ ಈಸ್ ಈಕ್ವಲೆಂಟ್ ಟು ರೀಡಿಂಗ್ ದ ವರ್ಕ್ ಆಫ್ ಶೇಕ್ಸ್ಪಿಯರ್. ಸೈನ್ಸ್ ಟೀಚರ್ಸ್ನ ಹೋಗಿ ಶೇಕ್ಸ್ಪಿಯರ್ನ ಓದಿದಿರೇನ್ರಿ ಅಂತ ಕೇಳಿದರೆ ಹೆಂಗೆ ಹೇಳ್ತಾರಲ್ಲ ಗೊತ್ತಿಲ್ಲಪ್ಪ ನಮಗೆ ಅಂತ. ಹಂಗೆ ಇಲ್ಲಿ ಹೇಳಿದ ಹಾಗೆ ಇತ್ತು ಅಂತಾನೆ. ಐ ನೋ ಬಿಲೀವ್ ದ್ಯಾಟ್ ಇಫ್ ಐ ಹ್ಯಾಡ್ ಆಸ್ಕ್ಡ್ ಆ್ಯನ್ ಈವನ್ ಸಿಂಪ್ಲರ್ ಕ್ವಶನ್, ತುಂಬ ಚಿಕ್ಕ ಕ್ವಶನ್ ಕೇಳಿಬಿಡೋಣ ಬಿಡು ಅಂತ, ಸಚ್ ಆಸ್ ವಾಟ್ ಡು ಯು ಮೀನ್ ಬೈ ಮಾಸ್ ಆರ್ ಆಕ್ಸಲರೇಷನ್. ಆಕ್ಸಲರೇಷನ್ ಅಂದ್ರೇನು, ಮಾಸ್ ಅಂದ್ರೇನು ಅಂತ ಕೇಳೋಣ ಅಂತೇಳಿ ಕೇಳ್ತಾನೆ. ವಿಚ್ ಈಸ್ ದ ಸೈಂಟಿಫಿಕ್ ಇಕ್ವಲೆಂಟ್ ಆಫ್ ಸೇಯಿಂಗ್ ಕ್ಯಾನ್ ಯು ರೀಡ್. ಸೈಂಟಿಫಿಕ್ಕಾಗಿ ನಿನಗೆ ಓದಕ್ಕೆ ಬರುತ್ತೇನಪ್ಪ, ಅಷ್ಟು ಸಿಂಪಲ್ಲಾಗಿ ಕೇಳ್ತಾನೆ. ನಾಟ್ ಮೋರ್ ದ್ಯಾನ್ 1 in 10 of the highly educated would have felt I was speaking the same language. ಅದರಲ್ಲಿ ಒಬ್ಬರು ಅದನ್ನು ಹೇಳೋಕ್ಕೆ ಸಮರ್ಥರಿದ್ದರು ಅಂತಾನಿಲ್ಲಿ. ಅಂದರೆ ಅಷ್ಟು ಡಲ್ ಇದ್ದರು ಅಂತ ಜನ. ಸೊ ದ ಗ್ರೇಟ್ edifice of modern physics goes up, and the majority of the cleverest people in Western world have about much insight as their Neolithic ancestor would have had. ಅಂದರೆ ವೆಸ್ಟರ್ನ್ ಯುರೋಪಲ್ಲಿ, ವೆಸ್ಟ್ ಕಂಟ್ರೀಸಲ್ಲಿ ತುಂಬ ಕಡಿಮೆ ಜಾಣರು ಇದ್ದಾರೆ. ಅಂದರೆ ದೇ ಆರ್ ನಾಟ್ ಸೋ ಕ್ಲೆವರೆಸ್ಟ್ ದಟ್ ದೇರ್ ಆನ್ಸಿಸ್ಟರ್ ವುಡ್ ಹ್ಯಾವ್ ಹ್ಯಾಡ್. ಆನ್ಸಿಸ್ಟರ್ ಅಂದರೆ ಅವರು ಪೂರ್ವಜರಿದ್ದಂಥ, ಅವ್ರಿಗಿಂತ ಏನು ಜಾಣರಲ್ಲ ಅವರು, ಅವ್ರ ಪೂರ್ವಜರು ಇವರಿಗಿಂತ ಜಾಣರಿದ್ದರು. ಬರ್ತಾ 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 ಬರುವಂತಹ ಒಂದು ಈ ಯುವ ಪೀಳಿಗೆ, ಈ ಒಂದು ಸೊಸೈಟಿ ತುಂಬ ಡಲ್ ಆಗ್ತಾ ಹೋಗುತ್ತೆ, ದಡ್ಡರಾಗ್ತಾ ಹೋಗ್ತಾರೆ ಅಂತ ಹೇಳ್ತಾನೆ. ಓಕೆ, ಸೊ ನೋಡಿ, ಇದು ದಿಸ್ ಈಸ್ ವಾಟ್ ದ ಡಿಸ್ಕಷನ್ ಆ್ಯಕ್ಚುಲಿ ವಿ ಆರ್ ಗೋಯಿಂಗ್ ಟು ಹ್ಯಾಡ್. ಎಸ್, ಇಲ್ಲಿ ಫೈನಲ್ ಆಪ್ಷನ್ ಆಫ್ ಸ್ಟೂಡೆಂಟ್ಸ್ ಯು ಶುಡ್ ರಿಮೆಂಬರ್ 2 ಕಲ್ಚರ್ಸ್ ಬಗ್ಗೆ. ಇಲ್ಲಿ CP ಸ್ನೋ ನೆನ್ಪಿಟ್ಕೊಳ್ಳಿ, ಇಲ್ಲಿದ್ದಾರೆ ನೋಡಿ, ಇವರೇ CP ಸ್ನೋ 1959ರಲ್ಲಿ ಲೆಕ್ಚರ್ ಕೊಡ್ತಾರೆ 2 ಕಲ್ಚರ್ಸ್ ಬಗ್ಗೆ. 2 ಕಲ್ಚರ್ಸ್ ಇದೆ, 2 ರೀತಿ ಜನ ಇದ್ದಾರೆ. 2 types of people are there, 2 types of society is there, 2 types of mindset is there ಅಂತ ಹೇಳ್ತಾನೆ. ಅದು ತುಂಬ ಪಾಪ್ಯುಲಾರಿಟಿನ ಪಡ್ಕೊಳ್ಳುತ್ತೆ.
ಅದಕ್ಕೆ ಬುಕ್ ಮಾಡ್ತಾರೆ ಅದನ್ನು, ಅಂದರೆ ಬುಕ್ ಪ್ರಿಂಟ್ ಮಾಡ್ತಾರೆ. ಅದು ಹೇಳಿದ ವರ್ಡ್ಸನ್ನು ಟೈಪ್ ಮಾಡಿಬಿಟ್ಟು ಬುಕ್ ಮಾಡಿ ಬರೀತಾರೆ. ಬರೆದುಬಿಟ್ಟು ಅದಾದಮೇಲೆ ಒಂದು ಟೈಪ್ ಆಗಿ ಪಬ್ಲಿಷ್ ಆಗುತ್ತೆ. ಅದೇ ಟೂ ಕಲ್ಚರ್ಸ್ ಅನ್ನೋ ಒಂದು ನಾವೆಲ್ಲು. ಸೊ ಏನಪ್ಪ ಅಂದರೆ ಬ್ರಿಟನ್ ಸೆನೆಟ್ ಹೌಸಲ್ಲಿ ಟೂ ಕಲ್ಚರ್ಸ್ನ ನಾನು ಮೀಟ್ ಮಾಡಿದೆ. ಒಂದು ದಡ್ರನ್ನ ಮೀಟ್ ಮಾಡಿದೆ, ಏನು ಓದದೇ ಇರುವಂಥ ಟ್ರೆಡಿಷ್ನಲ್ ಪೀಪಲನ್ನು. ಅವರು ಓಕೆ ಉತ್ತರದಾಯಿಕ ಆಗಿದ್ದರು, ಉತ್ತರ ಕೊಟ್ಟರು, ಸ್ಯಾಟಿಸ್ಫ್ಯಾಕ್ಟ್ರಿ ಆನ್ಸರ್ಸ್ ಇದು. ಬಟ್ ಎರಡನೇ ಗುಂಪನ್ನು ನೋಡಿದಾಗ ಜನರಲಿ ಸೈಂಟಿಫಿಕ್ ಮೆಥಡ್ಸ್ ಇರುವಂಥವರು, ಸೈಂಟಿಸ್ಟು, ಟೆಕ್ನಾಲಜಿಸ್ಟು, ಓದಿರೋರು, ಜಾಣರನ್ನು ನೋಡಿದಾಗ ಅವರಿಗೊಂದು ಸಿಂಪಲ್ ಕ್ವಶನ್ ಕೇಳಿದೆ, ಅದಕ್ಕೆ ಉತ್ತರ ಹೇಳಿಲ್ಲ. ಅದಕ್ಕಿಂತ ಸಿಂಪಲ್ ಕ್ವಶನ್ ಕೇಳಿದೆ, ಸೆಕೆಂಡ್ ಟೈಪ್ ಆಫ್ ಫಿಸಿಕ್ಸ್ ಆ್ಯಂಡ್ ಏರೋಡೈನಮಿಕ್ಸ್ ಬಗ್ಗೆ ಕೇಳಿದೆ, ಅದಕ್ಕೂ ಉತ್ತರ ಹೇಳಿಲ್ಲ. ಸಮ್ಹೌ ಡು ಯು ನೋ ಹೌ ಟು ರೀಡ್ ಅಂತಲೂ ಕೇಳಿದೆ, ಆವಾಗ 10ರಲ್ಲಿ ಒಬ್ಬರು ಉತ್ತರ ಕೊಟ್ಟರು. ಸೊ ಹೀಗೆ ಇಲ್ಲಿ ವೆಸ್ಟರ್ನ್ ಕಲ್ಚರಲ್ಲಿರುವಂಥ ಜನ, ವೆಸ್ಟರ್ನ್ ಪೀಪಲ್ ದಡ್ಡರಾಗ್ತಾ ಇದ್ದಾರೆ. ದೇ ಆರ್ ಇಗ್ನೋರೆಂಟ್, ದೇ ಆರ್ ಫೂಲಿಶ್ ಆ್ಯಂಡ್ ದಡ್ಡರಾಗ್ತಾ ಬರ್ತಾ ಇದ್ದಾರೆ. ಅವರ ಆ್ಯನ್ಸಿಸ್ಟರ್ಗೆ ಕಂಪೇರ್ ಮಾಡಿದರೆ ದಡ್ಡರಾಗ್ತಾರೆ ಅಂತ. ಫಾರ್ ಎಕ್ಸಾಂಪಲ್, ಇದಕ್ಕೆ ಉದಾಹರಣೆ ನಾನು ಇದನ್ನು ಜಸ್ಟಿಫೈ ಮಾಡ್ಕೊತೀನಿ. ಹೆಂಗಪ್ಪ ಅಂದರೆ, ಆವಾಗಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಕರೀತಾಯಿದ್ರು. ಕರೆದ್ಬಿಟ್ಟು ಎಷ್ಟನೇ ಕ್ಲಾಸು ಅಂತ ಕೇಳ್ತಿದ್ರು. ಕೇಳಿ ನಾನು 5ನೇ ಕ್ಲಾಸ್ ಅಂದ್ರೆ 5 2 ಅಂತಿದ್ರು. 10ನೇ ಕ್ಲಾಸ್ ಅಂದ್ರೆ 10 10 ಎಷ್ಟು ಅಂತಿದ್ರು. ಆಮೇಲೆ ಇನ್ನೂ ಟಫ್ ಕ್ವಶನ್ಸು, ಎಷ್ಟೆಷ್ಟಲೇ 100 ಅಂತಿದ್ರು. ನಮಗೆ ಹೇಳೋಕ್ಕೆ ಬರ್ತಿರಲಿಲ್ಲ. 10 10 100, ಎಷ್ಟೆಷ್ಟಲೇ 4 ಅಂತಿದ್ರು. 2 2 4 ಅಂತ ನಮಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ಬಟ್ ಅವ್ರು ಕೇಳುವಂಥ ಪ್ರಶ್ನೆ ಅವ್ರ ಉತ್ತರ ಹೇಳ್ತಾಯಿದ್ರು. ಎಷ್ಟೆಷ್ಟಲೇ 16 ಅಂತಿದ್ರು. ಆವಾಗ ಉತ್ತರ ಹೇಳೋಕ್ಕಾಗದಿದ್ದಾಗ 8 2 16 ಅಂತ ಅವರೇ ಹೇಳ್ತಾಯಿದ್ರು. ಬಟ್ ಅವ್ರು ಓದಿರೋದು ಎಷ್ಟು ಗೊತ್ತಾ? ಜಸ್ಟ್ 4ನೇ ಕ್ಲಾಸು, ಜಸ್ಟ್ 5ನೇ ಕ್ಲಾಸು. ಆ 5ನೇ ಕ್ಲಾಸಿಗೆ ಅವ್ರ ಮೇಷ್ಟ್ರುಗಳು ಅವ್ರನ್ನ ಹೆಂಗೆ ಬೇಸಿಕ್ಸನ್ನು ಡ್ರಿಲ್ ಮಾಡಿ ಅವ್ರ ತಲೆಯಲ್ಲಿ ತುಂಬಿದ್ರಂತೆ ಅಂದರೆ, ಮಗ್ಗಿಗಳು 20ರವರೆಗೂ ಮಗ್ಗಿ ಟೇಬಲ್ಸು ಅವ್ರಿಗೆ ಕಂಪಲ್ಸರಿ ಬರ್ತಾಯಿತ್ತು. ಬಟ್ ನಮಗೀಗೂ ಕೇಳಿದಾಗ ಮಗ್ಗಿಗಳು ಅಲ್ಲಿ ಮಿಸ್ ಮಾಡ್ತೀವಿ, ಹೇಳೋಕ್ಕಾಗಲ್ಲ, ತಪ್ಪು ಹೇಳ್ತೀವಿ. ಆದರೆ ಬೇಸಿಕ್ಸು ಆವಾಗಿನ ಕಾಲದಲ್ಲಿ SLC ಓದಿದರೆ ಇವತ್ತಿನ ಕಾಲ ಮಾಸ್ಟರ್ ಡಿಗ್ರಿ ಹೋಲ್ಡರ್ಗಿಂತ ಜಾಸ್ತಿ ನಾಲೆಡ್ಜ್ ಇತ್ತು ಅಂತ. ಅಂದರೆ ನಾವು ನಮ್ಮ ಆ್ಯನ್ಸಿಸ್ಟರ್ಸ್ಗಿಂತ ದಡ್ಡರಿದ್ದೀವಿ ಅಂತ ನಾನೀಗ ನಿಮಗೆ ಹೇಳೋಕ್ಕೆ ಬಯಸ್ತೀನಿ. ಹಂಗೆ ಅಲ್ಲಿ ಅವನು ಕೂಡ CP ಸ್ನೋ ಏನು ಹೇಳ್ತಾನೆ ತನ್ನ ಲೆಕ್ಚರಲ್ಲಿ, ವೆಸ್ಟರ್ನ್ ಯುರೋಪಲ್ಲಿರುವಂಥ ಜನ ತಮ್ಮ ಆ್ಯನ್ಸಿಸ್ಟರ್ಸ್ಗಿಂತ ದಡ್ಡರಾಗ್ತಾ ಹೋಗ್ತಿದ್ದಾರೆ. ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹ್ಯುಮ್ಯಾನಿಟೀಸ್ ಆ್ಯಂಡ್ ಆರ್ಟ್ಸಲ್ಲಿ ಅವರಿಗೆ ಯಾವುದೇ ನಾಲೆಡ್ಜು ಕಡಿಮೆ ಆಗ್ತಾಯಿದೆ, ಅಂದರೆ ಅವರಿಗೆ ಬೇಸಿಕ್ಸು ಕಡಿಮೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾನೆ. ಇದು ಒಂದು ಕಾನ್ಸೆಪ್ಟ್. ಫಸ್ಟು ಬಿಗ್ನಿಂಗಲ್ಲಿ ಇದನ್ನು ತಿಳ್ಕೊಂಡ್ವಿ ನಾವು. ಓಕೆ, ಮುಂದುವರಿದ ಭಾಗ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆನಾ? ಟಿಲ್ ದೆನ್ ಥ್ಯಾಂಕ್ ಯು.